ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಹೀರೋ ಆಗಿ ನಡೆಸ್ತಾ ಮತ್ತೊಂದು ಕಡೆ ಇಂಪಾರ್ಟೆಂಟ್ ರೋಲ್ ಅಥವಾ ಪೋಷಕ ಪಾತ್ರವನ್ನು ನಿಭಾಯಿಸಬೇಕು ಅಂತಂದರೆ ನಿಜಕ್ಕೂ ಆ ನಟನ ಧೈರ್ಯವನ್ನು ಮೆಚ್ಚಲೇಬೇಕು. ಈಗಾಗಲೇ ನೀವು ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ನೋಡಲೇಬಹುದು. ಯಾಕಂತಂದರೆ ಈಗ ಒಂದು ಸ್ಟಾರ್ ನಟನಾಗಿ ಮಿಂಚ್ತಾ ಒಂದು ಕಡೆ ಬಿಗ್ ಬಾಸ್ ಸೀಸನ್ ಕನ್ನಡ ಕಿರುತೆರೆಯಲ್ಲಿ ಕೂಡ ವೀಕ್ಷಣೆಯನ್ನು ಮಾಡ್ತಾ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿರುವಂತಹ ಕಾರ್ತಿಕ್ ಮಹೇಶ್ ಅವರು ಆಲ್ಫಾ ಸಿನಿಮಾದಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಆ ರೋಲ್ ಬಗ್ಗೆ ಆಗಿರ್ಬೋದು, ಅವರ ಪಾತ್ರದ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್, ಚೆನ್ನಾಗಿದೆ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಏನು ಇವತ್ತು ಗೆಟಪ್ ತುಂಬ ರಿಚ್ ಆಗಿದೆ, ಏನು ಸಮಾಚಾರ ಅಂತ? ಏನೂ ಗೊತ್ತಿಲ್ಲ. ಐ ಮೀನ್ ಚೆನ್ನಾಗಿ ರೆಡಿಯಾಗಿ ಬರಬೇಕು ಅಂತ ಅನ್ನಿಸ್ತು. ಬಿಕಾಸ್ ಒಂದು ಈ ಸಿನಿಮಾದ ಪಾತ್ರನೂ ಕೂಡ ಹಾಗೇ ಇದೆ. ವೆರಿ ರಿಚ್ ಆ್ಯಂಡ್ ವೆರಿ ಸ್ಟೈಲಿಶ್ ಆ್ಯಂಡ್ ವೆರಿ ಆ್ಯರಗೆಂಟ್. ಈ ಥರ ಹಲವಾರು ನ್ಯೂಯಾನ್ಸಸ್ ಇದೆ ಈ ಒಂದು ಪಾತ್ರಕ್ಕೆ. ಸೊ ಸ್ವಲ್ಪ ಅದೇ ರೀತಿ ಬರೋಣ ಅಂತ ಅನ್ನಿಸ್ತು, ಹಾಗಾಗಿ ರೆಡಿಯಾಗಿ ಬಂದೆ. ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಾಯಕ ನಟನಾಗಿ ಮಿಂಚ್ತಾ ಇದ್ರು ಕೂಡ ಈ ಒಂದು ರೋಲಲ್ಲಿ ಕಾಣಿಸ್ಕೋಬೇಕು ಅಂತಂದಾಗ ಒಂದು ಸ್ವಲ್ಪ ಯೋಚನೆ ಮಾಡಿರ್ತೀರ. ಅದನ್ನು ನೀವು ಹೇಳಿದ್ರಿ ಕೂಡ ಪ್ರೆಸ್ ಮೀಟಲ್ಲಿ. ಈ ಒಂದು ರೋಲ್ನ ಒಪ್ಕೊಳ್ಳೋದಕ್ಕೆ ಮೇನ್ ರೀಸನ್ ಏನು ಅಂತ? ಅಲ್ಲೂ ಕೂಡ ಹೇಳಿದೆ, ಈ ಒಂದು ಪಾತ್ರ ಬಹಳ ವಿಶೇಷವಾಗಿದೆ. ಆ್ಯಂಡ್ ನನಗನ್ಸಿದ ಮಟ್ಟಿಗೆ ಅಫ್ಕೋರ್ಸ್ ನಾನು ಹೀರೋ ಆಗಿ ಸಿನಿಮಾಗಳಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಪಾತ್ರ ನನಗೆ ವಿಜಯ್ ಸರ್ ಈ ಪಾತ್ರದ ಬಗ್ಗೆ ಹೇಳಿದಾಗ ಭಾಳ ವಿಭಿನ್ನವಾಗಿತ್ತು. ಆ್ಯಂಡ್ ಅವರು ಹಿಂದಿನ ಸಿನಿಮಾಗಳಲ್ಲಿ ಬೇರೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ಗೆ ಅವರು ಕೊಡುವಂಥ ವೇಟೇಜ್ ನಂಗೆ ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಐ ಲೈಕ್ಡ್ ಇಟ್. ಆ್ಯಂಡ್ ನಾನು ಟೈಮ್ ತೊಗೊಂಡೆ, ಇಲ್ಲ ಅಂತಲ್ಲ. ಸ್ವಲ್ಪ ಯೋಚನೆ ಮಾಡಿದೆ, ಭಯ ಇತ್ತು, ಕನ್ಫ್ಯೂಷನ್ ಇತ್ತು, ಡೌಟ್ಸ್ ಇತ್ತು, ಈ ಎಲ್ಲವೂ. ಬಟ್ ಎಲ್ಲದಕ್ಕೂ ನಾನು ಪಾಸಿಟಿವ್ ಆಗಿ ನಾನು ಯೋಚನೆ ಮಾಡಿ ಐ ಹೋಪ್ ಐ ಕ್ಯಾನ್ ಜಸ್ಟಿಫೈ ದಿಸ್ ಕ್ಯಾರೆಕ್ಟರ್ ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ವಿ ಹವ್ ಡನ್ ಗುಡ್ ಜಾಬ್ ಅಂತ ನನಗನ್ಸುತ್ತೆ. ಈಗ ಎಲ್ಲ ಒಂದು ಕಡೆ ಹೀರೋ ಆಗಿ ನಡೆಸ್ತಿರ್ಬೇಕಾದ್ರೆ ಈ ಥರದ ಕ್ಯಾರೆಕ್ಟರ್ ಮಾಡ್ಕೊಂಡಾಗ ನೆಕ್ಸ್ಟು ಕಂಟಿನ್ಯೂಸ್ ಆಗಿ ಇದೇ ಥರದ ರೋಲ್ಗಳು ಬರುತ್ತೆ ಅನ್ನೋವಂಥ ಥಾಟ್ ಬಂದಿರುತ್ತೆ. ಸೊ ನಿಮ್ಮ ಮನಸ್ಸಲ್ಲಿ ಆ ಥರ ಬಂದಿತ್ತಾ ಅಂತ? ಡೆಫಿನೆಟ್ಲಿ, ಆ್ಯಕ್ಚುಲಿ ಬರುತ್ತೆ, ಬರಬಹುದು. ಅಂದರೆ ಫಸ್ಟ್ ಆಫ್ ಆಲ್ ಒಬ್ಬರು ಡೈರೆಕ್ಟರ್ಗಾಗಲಿ ಒಬ್ಬರು ಆಡಿಯನ್ಸ್ಗಾಗಲಿ ನನಗನ್ಸೋದು ವಿ ಹ್ಯಾವ್ ಟು ಕೀಪ್ ಸರ್ಪ್ರೈಸಿಂಗ್ ದೆಮ್. ಈ ಒಂದು ವ್ಯಕ್ತಿ ಈ ಪಾತ್ರದಲ್ಲೂ ಮಾಡೋಕ್ಕೆ ಆಗುತ್ತೆ ಅಂತ ಯೋಚನೆ ಮಾಡೋಕ್ಕಾಗೋದು ನಾವು ಏನಾದರೂ ತೋರಿಸಿದಾಗ. ಡೈರೆಕ್ಟ್ರು ಕೂಡ ಅಷ್ಟೇ, ಅವ್ರು ಯೋಚನೆ ಮಾಡಿದ್ದಾರೆ, ಕಾರ್ತಿಕ್ ಕ್ಯಾನ್ ಡೂ ದಿಸ್, ಈ ಒಂದು ಪಾತ್ರನ ಕಾರ್ತಿಕ್ ಮಾಡ್ಬೋದು, ಅವ್ನ ಕೈಲಿ ಮಾಡಿಸ್ಬೋದು ಅಂತ ಅವ್ರು ಯೋಚನೆ ಮಾಡಿ ನನಗೆ ಈ ಕಥೆನ ಹೇಳಿದಾಗ, ಸೊ ಅಫ್ಕೋರ್ಸ್ ಡೈರೆಕ್ಟ್ರ್ ಯೋಚನೆ, ಅವ್ರ ವಿಷನ್ ನಾನು ಮೀಟ್ ಮಾಡ್ಬೋದು ಅಂತ ನನಗಿತ್ತು. ಆ್ಯಂಡ್ ನನಗೂ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ನನ್ನ ಮೈಂಡಲ್ಲೂ ಇತ್ತು. ಸೊ ಎಕ್ಸ್ಪೆರಿಮೆಂಟ್ ಅಫ್ಕೋರ್ಸ್ ಮಾಡಬೇಕು. ಗೆಲ್ಲೋದು ಬಿಡೋದು ಅಥವಾ ಸೋಲೋದು ಆಮೇಲೆ. ನಾವು ಏನು ಎಕ್ಸ್ಪೆರಿಮೆಂಟ್ ಮಾಡದೇ ಇದ್ದಾಗ ನನಗನ್ಸೋದು ನನ್ನ ಪರ್ಸ್ನಲಿ ಕೂಡ ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಪ್ಲೇ ಮಾಡುವಾಗ್ಲೂ ವೇರಿಯಸ್ ಕ್ಯಾರೆಕ್ಟರ್ಸ್ ನಾನು ಪ್ಲೇ ಮಾಡ್ಬೋದು ಅಂತ ನನಗನ್ಸುತ್ತೆ. ಹಾಗಾಗಿ ಇದೊಂದು ಚೂಸ್ ಮಾಡಿದ್ದು. ಮುಂದೆ ಬರೋದು ಬಿಡೋದು ಆಮೇಲೆ. ನಾನು ಈ ಒಂದು ಪಾತ್ರಕ್ಕೆ ನಾನು ಜಸ್ಟಿಫೈ ಮಾಡೋದನ್ನ ಮುಂದೆ ಬೇರೆ ರೀತಿ ಕರೀತಾರೋ ಬಿಡ್ತಾರೋ ಅದು ಚೂಸ್ ಮಾಡೋದು ನನಗೆ ಬಿಟ್ಟಿದ್ದು. ಇಫ್ ಇಟ್ ಇಸ್ ರಿಯಲಿ ಗುಡ್, ಇಫ್ ಇಟ್ ಡಸ್ ಅ ರಿಯಲಿ ಗುಡ್ ಥಿಂಗ್ ಟು ದ ಫಿಲ್ಮ್, ಐ ಆಮ್ ಓಕೆ ಟು ಇಟ್. ಆ್ಯಂಡ್ ಇವತ್ತಿನ ಮಟ್ಟಿಗೆ ಕಾಂಟೆಂಟ್ ಇಸ್ ದ ಕಿಂಗ್. ನಿಮಗೆ ನಾವು ಮುಂಚೆಯಿಂದನೂ ಅದು ನಿಜನೇ. ಇವತ್ತಿಗೆ ಜನ ಥಿಯೇಟ್ರಿಗೆ ಬರಬೇಕಂತಂದರೆ ಆ ಪಾತ್ರಗಳಿಗೂ ತುಂಬ ಇಷ್ಟ ಆಗಬೇಕು. ಅಂದರೆ ನಾವು ತುಂಬ ಇಷ್ಟ ಆಗಬೇಕು. ಆ್ಯಂಡ್ ನಾವು ವಿಭಿನ್ನವಾಗಿ ನಾವು ಕಾಣಿಸ್ಕೋಬೇಕು. ಕಾಂಟೆಂಟ್ ತುಂಬ ಚೆನ್ನಾಗಿರಬೇಕು. ಸೊ ಕಾಂಟೆಂಟ್ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ವಿಷುವಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಾಗಾಗಿ ಪರ್ಸ್ನಲಿ ನಂಗೆ ಡೈರೆಕ್ಟರ್ ಆಗಿರ್ಬೋದು, DOP ಇವರೆಲ್ಲವೂ ಇಷ್ಟ ಆಗಿತ್ತು. ಸೊ ಐ ಫೆಲ್ಟ್ ದೇ ವಿಲ್ ಗಿವ್ ಜಸ್ಟಿಸ್ ಟು ದ ಕ್ಯಾರೆಕ್ಟರ್. ಹಾಗಾಗಿ ಒಪ್ಕೊಂಡಿದ್ದೆ. ಎಸ್, ಸದ್ಯ ಬಿಗ್ ಬಾಸ್ ಸೀಸನ್ 12ರ ಹವಸ್ ಕನ್ನಡ ಸೋಷಿಯಲ್ ಮೀಡಿಯಾದಲ್ಲಾಗಿರ್ಬೋದು, ಕನ್ನಡ ಕಿರುತೆರೆಯಲ್ಲಾಗಿರ್ಬೋದು ನಡೀತಾ ಇದೆ. ಸೊ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಹಾಗೆ ನಿಮ್ಮ ಪ್ರಕಾರ ಟಾಪ್ 5 ಒಂದು ಫಿನಾಲೆ ಕಂಟೆಸ್ಟೆಂಟ್ಸ್ ಅಂದರೆ ಯಾರಾಗಬಹುದು ಅಂತ? ಟಾಪ್ 5 ಅಂತ ಹೇಳೋಕ್ಕಾಗಲ್ಲ. ಅಂದರೆ ನನ್ನ ಫೇವ್ರೆಟ್ ಅಂತಂದ್ರೂ ಎಲ್ಲರಿಗೂ ಫೇವ್ರೆಟ್ಟು ಆ್ಯಕ್ಚುಲಿ ಗಿಲ್ಲಿ. ನಾನು ನೋಡೋದಷ್ಟು, ನಾನು ಸ್ಕ್ರೀನಲ್ಲಿ ಕಾಣಿಸ್ಕೊಂಡಿದ್ದಷ್ಟು ಅವ್ನು ಎಂಟರ್ಟೈನ್ ಮಾಡ್ತಾನೆ, ಮಜಾ ಮಾಡಿಸ್ತಾನೆ. ಆ್ಯಂಡ್ ಎಲ್ಲ ಕಂಟೆಸ್ಟೆಂಟ್ಗಳನ್ನ ಎಂಗೇಜಿಂಗ್ ಆಗಿಟ್ಟಿರ್ತಾನೆ. ಹಾಗಾಗಿ ನನಗೆ ಇಲ್ಲಿ ತುಂಬ ಇಷ್ಟ ಆಗ್ತಾನೆ. ಆ್ಯಂಡ್ ನಾರ್ಮಲ್ ಜನಕ್ಕೆ ತುಂಬ ಕನೆಕ್ಟ್ ಆಗ್ತಾನೆ. ಒಂದು ತುಂಬ ಲೈವ್ಲಿ ಆಗಿರ್ತಾನೆ, ತುಂಬ ಆನೆಸ್ಟ್ ಆಗಿರ್ತಾನೆ ಅಂತ ನನಗನ್ಸುತ್ತೆ. ಆಮೇಲೆ ಹಾಗಾಗಿ ಗಿಲ್ಲಿ ಇಷ್ಟ ಆಗ್ತಾನೆ. ಅದನ್ನು ಬಿಟ್ಟರೆ ನಾನು ಸ್ಟಾರ್ಟಿಂಗಲ್ಲಿ ನನ್ನ ಇದರಲ್ಲೇ ಹಾಕ್ಕೊಂಡಿದ್ದೆ ಧನುಗೆ ಐ ಆಮ್ ಸಪೋರ್ಟಿಂಗ್. ಎಲ್ಲರೂ ಫಸ್ಟ್ ಟೈಮ್ ನಾಮಿನೇಟ್ ಆದಾಗ. ಸೊ ಈಸ್ ಆಲ್ಸೋ ಡೂಯಿಂಗ್ ಗುಡ್ ಜಾಬ್. ಐ ಹೋಪ್ ದ ಬೆಸ್ಟ್ ಒನ್ ವಿನ್ಸ್. ಎಸ್,
ಸೀಸನ್ 10ನಲ್ಲಿ ಟಾಸ್ಕ್ ಮಾಸ್ಟರ್ ಅಂದರೆ ನೀವು 11ನಲ್ಲಿ ತ್ರಿವಿಕ್ರಮ್ ಅವರು, ಈಗ ಸೀಸನ್ 12ಲ್ಲಿ ಧನುಷ್ ಅವರು. ಸೊ ಹೆಂಗೆ ಆಡ್ತಿದ್ದಾರೆ, ಸೊ ಅವರ ಆಟದ ಬಗ್ಗೆ ಹೇಳೋದಾದರೆ? ನಾನು ಅಂದರೆ ನಂಗೆ ಮುಂಚೆಯಿಂದನೂ ಗೊತ್ತಿತ್ತು ಅವನು ಅಂದರೆ ಲುಕಿಂಗ್ ಎಟ್ ಹಿಸ್ ಫಿಟ್ನೆಸ್, ಅವನು ಯಾವಾಗಲೂ ಒಂದು ಒಳ್ಳೆ ಫಿಟ್ನೆಸ್ ಮೇಂಟೈನ್ ಮಾಡ್ತಿದ್ದ. ಸೊ ಈ ಟಾಸ್ಕ್ಗಳಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಆ್ಯಂಡ್ ಸೊ ನಾನು ನೋಡಿದಷ್ಟು ಮಟ್ಟಿಗೆ ಈಸ್ ಡೂಯಿಂಗ್ ಅ ಗುಡ್ ಜಾಬ್. ಆ್ಯಂಡ್ ಸೊ ಇನ್ನೂ ಸುಮಾರು ದಿನ ಇದೆ, 40-50 ಡೇಸ್ ಇದೆ ಅಂತ ಅನಿಸುತ್ತೆ ನನಗೆ. ಸೊ ಐ ವಿಶ್ ದ ಬೆಸ್ಟ್. ಯಾಕಂತಂದರೆ ಇನ್ನು 40-55 ಡೇಸಲ್ಲಿ ಇವತ್ತು ಟಾಪಲ್ಲಿರೋರು ಮುಂದೆ ಏನು ಬೇಕಾದರೂ ಆಗ್ಬೋದು. ಸೊ ಆ ರೀತಿ ಫ್ಲಕ್ಚುಯೇಟ್ ಆಗ್ತಿರುತ್ತೆ, ಮೇಲೆ ಕೆಳಗೆ ಆಗುವಂಥದ್ದು. ಸೊ ಮೇ ದ ಬೆಸ್ಟ್ ಒನ್ ವಿನ್ ಅಷ್ಟೇ. ಅಂದರೆ ಸೊ ಇವತ್ತಿಗೆ ನನಗನ್ಸೋದು ಗಿಲ್ಲಿ ಟಾಪ್ 1ಅಲ್ಲಿ ನನಗೆ ಕಾಣಿಸ್ತಾನೆ. ಮುಂದೆ ಏನಾಗುತ್ತೆ ಇನ್ನು ಕಾದು ನೋಡಬೇಕು. ಬಿಗ್ ಬಾಸ್ ಮನೆಯಲ್ಲಿ ನಾವು ಆಟ ಆಡೋಂಥ ರೀತಿ ಆಗಿರ್ಬೋದು, ಅದ್ರ ಜೊತೆಗೆ ಮಾತನಾಡುವಂಥ ವೇನು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ವೀಕಲ್ಲಿ ಗಿಲ್ಲಿ ಅವರು ಆಡಿದಂಥ ಕೆಲವೊಂದು ಆಟಗಳು, ಅಂದರೆ ಏನು ಹಳೆ ಸ್ಪರ್ಧಿಗಳು ಬಂದಾಗ ಆಡಿದಂಥ ಒಂದಷ್ಟು ಅವರು ಬಂದಾಗ ಮಾತಿನ ಚಕಮಕಿ ತುಂಬ ಆಯಿತು. ವೀಕೆಂಡಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದರು, ನಾಲ್ಗೆಯಿಂದನೇ ನಾವು ಬೆಳಿಬೇಕಾದ್ರೆ ಅದು ಅಂತಲ್ಲ. ಸೊ ಎಲ್ಲೋ ಒಂದು ಕಡೆ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತಾರೆ. ಗಿಲ್ಲಿ ಕಾಮಿಡಿ ಅತಿ ಆಗ್ತಿದೆ ಅಂತ ಅನಿಸುತ್ತೆ, ಎಲ್ಲಾದರೂ ಕಡಿಮೆ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲೋ ಒಂದು ಕಡೆ ಪರ್ಸ್ನಲ್ ಆಗಿ ನಮಗೆ ಗೊತ್ತಿರಲ್ಲ, ಆ್ಯಸ್ ಎ ಆಡಿಯನ್ಸ್ ಆಗಿ ನಾವು ನೋಡ್ತಾ ಇರ್ತೀವಿ. ಬಟ್ ಕಂಟೆಸ್ಟೆನ್ಸ್ ಆಗಂತಾಗ ನಿಮ್ಗೊಂದಷ್ಟು ಎಕ್ಸ್ಪೀರಿಯನ್ಸ್ ಇದ್ದರೆ ಅದರಲ್ಲಿ ಒಂದು ಸೀಸನಲ್ಲಿ ವಿನ್ ಆಗಿದ್ರು ಕೂಡ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ ಗಿಲ್ಲಿ ಅವರು? ಅಲ್ಲ, ಈಗ ನಾನು ಹೇಳೋದು ತಲುಪಂಗಿದ್ರೆ ಚೇಂಜಸ್ ಅಫ್ಕೋರ್ಸ್. ಅಂದರೆ ಏನಾಗುತ್ತೆ, ಅವನು ಅಫ್ಕೋರ್ಸ್ ಎಂಟರ್ಟೈನ್ ಮಾಡ್ತಾ ಇದ್ದಾನೆ, ತುಂಬ ಎಲ್ಲರಿಗೂ ಕಾಲು ಎಳೆಯೋದು ಮಾಡ್ತಾನೆ. ಬಟ್ ಅದು ಕೆಲವೊಂದು ಸಲ ಏನಾಗುತ್ತೆ, ಅದು ತುಂಬ ಪರ್ಸ್ನಲ್ ಆಗಬಹುದು ಅಂತ ಅನಿಸುತ್ತೆ. ಬೇರೆ ಕಂಟೆಸ್ಟೆಂಟ್ಗಳು ಬಂದಾಗ ಅವರು ಆ್ಯಕ್ಚುಲಿ ಕಾಲೆಳೆಯೋ ಪ್ರಯತ್ನ ಅವರು ಮಾಡಿದ್ರು. ಸೊ ಅವನಿಗೆ ಟಗ್ ಆಫ್ ವಾರ್, ಅವನು ಯಾವತ್ತೂ ಬಿಟ್ಕೊಡಲ್ಲ. ಅವನನ್ನ ಮಾತಲ್ಲಿ ಅವನನ್ನು ಸ್ವಲ್ಪ ಗೆಲ್ಲೋದು ಕಷ್ಟ ಇದೆ. ಸೊ ಹಂಗಿದ್ದಾಗ ಕೆಲವೊಂದು ಸಲ ಅವ್ನು ಪರ್ಸ್ನಲ್ ಆಗ್ತಾನೆ ಅಂತ ನನಗನ್ಸುತ್ತೆ. ಸೊ ಸುದೀಪ್ ಸರ್ ಹೇಳ್ದಂಗೆ ಮಾತಲ್ಲಿ ಸ್ವಲ್ಪ ಇನ್ನೂ ಪಾಲಿಶ್ ಆಗಿದ್ದರೆ ದೆರ್ ಇಸ್ ನೋ ಬಡಿ ಹೂ ಕ್ಯಾನ್ ಬೀಟ್ ಹಿಮ್. ಎಸ್, ಒಂದು ಗಾಸಿಪ್ ಪರದಾಡ್ತಾ ಇದೆ. ಆ ಗಾಸಿಪ್ ಬಗ್ಗೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು, ನಿಮ್ಮ ಬರ್ತ್ಡೇಗೆ ನಮ್ರತಾ ಗೌಡ ಅವರು ಒಂದು ಸಾಂಗ್ ಹಾಕಿ ಪೋಸ್ಟ್ ಮಾಡಿದರು. ಅದ್ರ ಜೊತೆಗೆ ಈಗ ಒಂದು ಬ್ಲ್ಯಾಕ್ ಬ್ಯಾಂಡ್, ಅದ್ರ ಬಗ್ಗೆ ಯಾಕಂತಂದರೆ ನೀವೇ ಕ್ಲಾರಿಟಿ ಕೊಡಬೇಕಾಗುತ್ತೆ. ಎಲ್ಲರೂ ದಾಡ್ತಾ ಇದೆ, ನೀವು ಕೇಳ್ತಾ ಇರೋದು ಅಷ್ಟೇ. ಅಂದರೆ ಏನಾಗುತ್ತೆ ಅಂತಂದರೆ, ಇವಾಗ ಫ್ರೆಂಡ್ ಅಂತ ಅಂದ್ಕೊಂಡ್ರೆ ಅದೊಂದು ಫ್ರೆಂಡ್ಶಿಪ್ ಸಾಂಗ್ ಆಗ್ತಾರೆ. ಬಟ್ ಅಲ್ಲಿ ನೋಡಯ್ಯ ಕ್ವಾಟೆಲಿಂಗವೇ ಬೆಳಕಿ ಜೋಡಿ ಕುಂತವೆ ಅಂತಂದಾಗ ಜೋಡಿ ಸೊ ಇದಾಗಿತ್ತು. ಇನ್ನೊಂದು ಕಾಮಿಡಿ ಅಂತ ಹೇಳ್ಬೇಕಾ ಅಥವಾ ಇಲ್ಲ ಅಂತಂದರೆ ಕನ್ಫ್ಯೂಷನ್ ಅಂತ ಹೇಳ್ಬೇಕಾ ಗೊತ್ತಾಗ್ತಿಲ್ಲ. ಬಿಗ್ ಬಾಸಲ್ಲಿ ಇದ್ದಾಗ ನೀವೆಲ್ಲನೂ ಈಗಲೂ ಕೂಡ ವೈರಲ್ ಆಗ್ತಿರೋಂಥದ್ದು ಏನಂದರೆ, ನೀವು ಅವ್ರನ್ನ ಇಮಿಟೇಟ್ ಮಾಡ್ತಿರೋವಂಥದ್ದು, ನನ್ನ ವಿಷಯಕ್ಕೆ ಬಂದರೆ ನಾನು ಚೆನ್ನಾಗಿರಲ್ಲ ಅನ್ನೋವಂಥದ್ದು ಈಗೆಲ್ಲ ವೈರಲ್ ಆಗ್ತಿದೆ. ಸೊ ಆಗಿದ್ದಂಥವ್ರು ಕಿತ್ತಾಡ್ತಿದ್ದಂಥವ್ರು ಈಗ ಫ್ರೆಂಡಾಗಿ ಮಾರ್ಪಾಡಾಗಿ ಬೇರೆ ಬೇರೆ ಏನಾದರೂ ಇದೆಯಾ ಸಮಥಿಂಗ್ ಅಂತ? ಅಲ್ಲೇ ಅದೇ ಮಜಾ ಅಲ್ಲ. ಅಂದರೆ ಅಲ್ಲಿ ತುಂಬ ಚೆನ್ನಾಗಿದ್ದವರು ಹೊರಗಡೆ ಮಾತಾಡದೇ ಇರೋ ರೀತಿ ಆಗುತ್ತೆ, ಅಲ್ಲಿ ಕಿತ್ತಾಡ್ತಿದ್ದವರು ಹೊರಗಡೆ ಚೆನ್ನಾಗಾಗೋ ರೀತಿ ಆಗುತ್ತೆ. ಅಫ್ಕೋರ್ಸ್ ಇನ್ನೇ ಬೇಕು. ಅಭಿಮಾನಿಗಳ ಒಂದು ಪ್ರಶ್ನೆಗೆ ಏನು ಗೊತ್ತಾ, ದೇ ಕೀಪ್ ಆನ್ ಸ್ಪೆಕ್ಯುಲೇಟಿಂಗ್, ದೇ ಕೀಪ್ ಆನ್ ಡೂಯಿಂಗ್ ಗುಡ್ ಥಿಂಗ್ಸ್ ಲೈಕ್ ದ್ಯಾಟ್. ಆ್ಯಂಡ್ ಆ ಥರ ಕೊಲಾಜ್ ಮಾಡೋವಂಥದ್ದಾಗಲಿ ಸುಮಾರು ಮುಂಚೆನೂ ಮಾಡ್ತಾಯಿದ್ರು, ಅದು ಈಗಲೂ ಆಗುತ್ತೆ. ಸೊ ಆ ರೀತಿ ಏನೇ ಇದ್ದರೂ ಲೆಟ್ ಅಸ್ ಟೆಲ್, ನಾವು ಹೇಳ್ತೀವಿ ಆ ರೀತಿ ಏನೇ ಇದ್ರು ಅಷ್ಟೇ. ಅಂದರೆ ಸದ್ಯಕ್ಕೆ ಫ್ರೆಂಡ್ಶಿಪ್ ಅಷ್ಟೇ. ಆಫ್ಕೋರ್ಸ್. ಎಸ್, ಅಭಿಮಾನಿಗಳ ಆಸೆಯಂತೆ ಅದಾಗಲಿ ನಿಜ ಆಗಲಿ, ಅವರಿಗೆ ಒಂದು ಸಿಹಿ ಸುದ್ದಿ ಕೊಡಿ, ಒಳ್ಳೆಯದಾಗಲಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಿಂಚ್ತಾ ಇದ್ದೀರಾ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ನಿಮಗೂ. ಥ್ಯಾಂಕ್ ಯು. ಇದಾಗಿತ್ತು ನಟ ಕಾರ್ತಿಕ್ ಮಹೇಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.